ಉಪ್ಪಾರ ಕುಲದ ಆರಾಧ್ಯ ಪುರುಷ ಭಗೀರಥ. ಉಪ್ಪಾರ, ಉಪ್ಪಲಿಗ, ಉಪವೀರ ಎಂಬ ಪರ್ಯಾಯ ನಾಮಗಳಿಂದ ಸಂಬೋಧಿಸಲ್ಪಡುವ ಉಪ್ಪಾರ ಎಂಬುದು ದಕ್ಷಿಣ ಭಾರತದ ಗಣ್ಯ ಜನಾಂಗಗಳಲ್ಲಿ ಒಂದಾಗಿದೆ. ಕನ್ನಡ ನಾಡಿನ ಉಪ್ಪಾರರು ತಮ್ಮನ್ನ ಸಗರ ವಂಶದವರು, ಭಗೀರಥನು ತಮಗೆ ಮೂಲಪುರುಷ ಎಂದು ಅನಾದಿ ಕಾಲದಿಂದ ಶ್ರದ್ಧೆಯಿಂದ ನಂಬಿಕೊಂಡು ಬಂದಿದ್ದಾರೆ. ಭಗೀರಥನು ಪುರಾಣ ಪುರುಷನಾಗಿ ತನ್ನ ಸಾಹಸಕ್ಕೆ, ದೈವಭಕ್ತಿಗೆ, ಗುರುಭಕ್ತಿಗೆ, ಸೌಶೀಲ್ಯಕ್ಕೆ, ಪ್ರಯತ್ನಶೀಲತೆಗೆ, ಏಕಾಗ್ರ ಮನಸ್ಕತೆಗೆ, ಕಠಿಣ ಪರಿಶ್ರಮಕ್ಕೆ, ತಪೋನಿಷ್ಠೆಗೆ ಆದರ್ಶವಾಗಿ ಕಂಗೊಳಿಸಿದ್ದಾನೆ. ಅವನ ಪ್ರಯತ್ನಶೀಲತೆಯಂತೂ ಭಗೀರಥ ಪ್ರಯತ್ನ ಎಂಬ ನುಡಿಗಟ್ಟಾಗಿ ಕನ್ನಡಿಗರೆಲ್ಲರ ಸ್ಫೂರ್ತಿಯ ನೆಲೆಯಾಗಿದೆ. ತಮ್ಮ ಉಪ್ಪಾರ ಜನಾಂಗದವರು ಅಂತಹ ಮಹೋನ್ನತ ಪುಣ್ಯಪುರುಷನನ್ನ ತಮ್ಮ ಮೂಲಪುರುಷನೆಂದು ನಂಬಿಕೊಂಡು ಬಂದಿರುವುದು ಕೂಡ ಅರ್ಥಪೂರ್ಣವೂ ಆದ ಸಂಗತಿಯಾಗಿದೆ. ದಿಲೀಪನಿಗೆ ಭಗೀರಥನೆಂಬ ಪುತ್ರರತ್ನನು ಜನಿಸಿದನು. ತನ್ನ ಅಂತ್ಯಕಾಲದಲ್ಲಿ ದಿಲೀಪನು ಭಗೀರಥನಿಗೆ ರಾಜ್ಯಾಭಿಷೇಕವನ್ನ ನೆರವೇರಿಸಿ ತನ್ನ ಪೂರ್ವಜರ ಉದ್ಧಾರವು ಹೇಗಾಗುವುದೋ ಕಾಣೆನಲ್ಲ ಎಂಬ ಕೊರಗಿನಲ್ಲಿಯೇ ಕಣ್ಮುಚ್ಚಿಕೊಂಡನು. ಪುಣ್ಯಾತ್ಮನಾದ ಭಗೀರಥನು ರಾಜ್ಯಸೂತ್ರಗಳನ್ನು ಕೈಗೆತ್ತಿಕೊಂಡು ಒಂದಷ್ಟು ವರ್ಷ ನಿರಾತಂಕವಾಗಿ ರಾಜ್ಯಭಾರ ಮಾಡಿದನು. ಸಗರ ಚಕ್ರವರ್ತಿಯು ಮೊದಲಿಗೆ ಪುತ್ರ ಸಂತಾನವಿಲ್ಲದೆ ಚಿಂತಾಕ್ರಾಂತನಾಗಿದ್ದಂತೆಯೇ ಅವನಿಂದ ಮುಂದಕ್ಕೆ 4ನೆಯ ತಲೆಮಾರಿಗೆ ಸೇರಿದ ಈ ಭಗೀರಥನು ಸಂತಾನವಿಹೀನನಾಗಿ ಸಂತಾಪಕ್ಕೆ ತುತ್ತಾಗಿದ್ದನು. ತನ್ನ ಪೂರ್ವಜರಂದು ಗಂಗಾಜಲ ತರ್ಪಣದ ಮೂಲಕ ಉದ್ಧರಿಸುವುದು ಹೇಗೆ ಎಂಬ ಕಳವಳವು ಅವನನ್ನು ಕಾಡುತ್ತಲೇ ಇತ್ತು. ಸಂತಾನವಂತನೂ ಆಗಬೇಕು, ಗಂಗಾವತರಣವನ್ನು ಸಾಧಿಸಬೇಕು ಎಂಬ 2 ಗುರುತರವಾದ ಉದ್ದೇಶಗಳನ್ನು ಮನಸ್ಸಲ್ಲಿಟ್ಟುಕೊಂಡು ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಾನೂ ತಪಸ್ಸಿಗೆಂದು ಗೋಕರ್ಣ ಕ್ಷೇತ್ರಕ್ಕೆ ತೆರಳಿದನು. ಭಗೀರಥನಾದರೋ ಜಿತೇಂದ್ರಿಯನಾಗಿ ತನ್ನ ತೋಳುಗಳನ್ನು ಮೇಲೆತ್ತಿಕೊಂಡು ಪಂಚಾಗ್ನಿಗಳ ನಡುವೆ ನಿಂತು ತಿಂಗಳಿಗೊಮ್ಮೆ ಮಾತ್ರವೇ ಆಹಾರ ಸೇವಿಸುತ್ತಾ ಘೋರವಾದ ತಪಸ್ಸನ್ನ ಮಾಡಿದನು. ಹಗಲು ಇರುಳೆನ್ನದೆ ಆಹಾರವನ್ನು ವರ್ಜಿಸಿ ಶಿವನನ್ನು ಒಲಿಸಿಕೊಳ್ಳುವ ಘೋರ ತಪಸ್ಸಿನಲ್ಲಿ 1 ವರ್ಷ ಕಳೆದನು. ಅಷ್ಟರಲ್ಲಿಯೇ ಮಹೇಶ್ವರನು ಪ್ರತ್ಯಕ್ಷನಾಗಿ, ಭಗೀರಥ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಇಷ್ಟದಂತೆ ಗಂಗೆಯನ್ನು ಶಿರದಲ್ಲಿ ಧರಿಸುತ್ತೇನೆ ಅಂತ ಅಭಯವಿತ್ತನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಅವಳ ಅಂತರಂಗವನ್ನರಿತ ಮಹಾದೇವನು ಕ್ರೋಧದಿಂದ ತನ್ನ ಜಟಾಮಂಡಲವೆಂಬ ಗುಹೆಯಲ್ಲಿ ಧುಮುಕಿದೊಡನೆ ಸಿಕ್ಕಿಬಿದ್ದಳು. ಎಷ್ಟು ಸೆಣಸಾಡಿದ್ರೂ ಅಲ್ಲಿಂದ ತಪ್ಪಿಸಿಕೊಂಡು ಭೂಮಿಗಿಳಿಯುವುದು ಅವಳಿಂದ ಸಾಧ್ಯವಾಗಲಿಲ್ಲ. ಅದೆಷ್ಟೋ ವರ್ಷಗಳವರೆಗೆ ಅವಳು ಆ ಜಟಾಬಂಧನದಲ್ಲಿಯೇ ಒಂದೇ ಸಮನೆ ಸುತ್ತಾಡುತ್ತಿದ್ದಳು. ಗಂಗಾವತರಣವನ್ನ ಸಾಧಿಸಿದ್ರೂ ಅವಳು ಭೂಮಿಗೆ ಇಳಿಯಲು ಸಾಧ್ಯವಾಗಲಿಲ್ಲ ಎಂದು ಭಗೀರಥನು ಚಿಂತಿತನಾದನು. ಇನ್ನೀಗ ಮತ್ತೆ ಶಿವನನ್ನು ಪ್ರಸನ್ನೀಕರಿಸಿಕೊಂಡು ಗಂಗೆಯನ್ನು ಅವನ ಜಟಾಮಂಡಲದಿಂದ ಕೆಳಕಿಳಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಮತ್ತೆ ತಪೋನಿರತನಾಗಿ ಶಿವನನ್ನು ಮೆಚ್ಚಿಸಿದನು. ಆಗ ಶಿವನು ಗಂಗೆಯ ಮೇಲಣ ಕೋಪವನ್ನು ಬಿಟ್ಟನು. ಭಗೀರಥನ ಮೇಲಣ ಪ್ರೀತಿಯಿಂದ ಶಾಂತನಾಗಿ ಗಂಗೆಯನ್ನು ತನ್ನ ಜಟಾಮಂಡಲದಿಂದ ಮುಕ್ತಗೊಳಿಸಿ ಬಿಂದು ಸರೋವರದ ಕಡೆಗೆ ಬಿಟ್ಟನು. ಆಗ ಗಂಗೆಯು ಅವನ ಹಿಂದೆ ಹಿಂದೆ ಭೋರ್ಗರೆಯುತ್ತಾ ಸಂಭ್ರಮದಿಂದ ಸಾಗಿದಳು. ಭಗೀರಥನು ರಸಾತಳದಲ್ಲಿ ಭಸ್ಮರಾಶಿಯಾಗಿ ಬಿದ್ದಿರುವ ತನ್ನ ಪೂರ್ವಜರನ್ನ ನೆನೆದು ಯಾತನೆ ಪಟ್ಟುಕೊಂಡನು. ಅವರ ಭಸ್ಮರಾಶಿಯ ಮೇಲೆ ಪ್ರವಹಿಸಬೇಕೆಂದು ಗಂಗಾದೇವಿಯನ್ನು ಬೇಡಿಕೊಳ್ಳಲಾಗಿ ಅವಳು ಹಾಗೆಯೇ ಮಾಡಿದಳು. ಅವಳ ಪಾವನ ಸ್ಪರ್ಶದಿಂದ ಪರಿಶುದ್ಧರಾಗಿ ಸಗರ ಪುತ್ರರೆಲ್ಲರೂ ಸದ್ಗತಿಯನ್ನ ಪಡೆದರು. ಆಗಲೇ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಪುರುಷಶ್ರೇಷ್ಠ, ಸಗರನ 60,000 ಪುತ್ರರು ನಿನ್ನಿಂದ ಉದ್ಧಾರವಾಗಿ ದೇವತೆಗಳಂತೆ ಸ್ವರ್ಗವನ್ನೇರಿದ್ರು. ಈ ಗಂಗೆಯು ನಿನ್ನ ಹಿರಿಯ ಮಗಳಿಗೆ ಸಮಾನಳಾಗಿ ನಿನ್ನ ಹೆಸರಿನಿಂದ ಭಾಗೀರಥಿ ಎಂದು ಹೆಸರು ಪಡೆಯಲಿ.
ಕೀರ್ತಿಶಾಲಿಯೂ ಧರ್ಮಿಷ್ಠನೂ ಆದ ನಿನ್ನ ಪೂರ್ವಜ ಸಗರನಿಗೆ ಈ ಮನೋಗತವನ್ನ ಸಾಧಿಸುವುದು ಸಾಧ್ಯವಾಗಲಿಲ್ಲ. ಮಹಾವೀರನಾದ ಅವನ ಪೌತ್ರ ಅಂಶುಮಂತನಿಂದಲೂ ಆ ಕಾರ್ಯ ನೆರವೇರಲಿಲ್ಲ. ನೀನಾದರೂ ಅವರೆಲ್ಲರಿಂದ ಸಾಧಿಸಲಾಗದ ಕಾರ್ಯವೊಂದು ಮಹಾಜನರು ಮೆಚ್ಚುವಂತೆ ಸಾಧನೆ ಮಾಡಿ ದೊಡ್ಡ ಕೀರ್ತಿಯನ್ನ ಸಂಪಾದಿಸಿದ್ದೀಯಾ. ಧರ್ಮದ ಪರಮಾವಧಿಯನ್ನು ತಲುಪಿದ್ದೀಯಾ. ನಿನಗೆ ಮಂಗಳವಾಗಲಿ ಎಂದು ಭಗೀರಥನನ್ನು ಹರಸಿ ತನ್ನ ಈಶ್ವರ ಲೋಕಕ್ಕೆ ತೆರಳಿದನು. ಭಗೀರಥನು ಕೂಡ ಹರ್ಷಚಿತ್ತನಾಗಿ ತನ್ನ ಪೂರ್ವಜರಿಗೆ ಶಾಸ್ತ್ರೋಕ್ತವಾಗಿ ತರ್ಪಣಗಳನ್ನಿತ್ತು ಅಯೋಧ್ಯಾಭಿಮುಖವಾಗಿ ಪ್ರಯಾಣ ಬೆಳೆಸಿದನು. ಹೀಗೆ ಸಗರ ಚಕ್ರವರ್ತಿಯ ವಂಶದವರಾಗಿ ಭಗೀರಥನನ್ನು ತನ್ನ ಮೂಲಪುರುಷನನ್ನಾಗಿ ಪಡೆದುಕೊಂಡು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಪ್ರಾಚೀನ ಚಾತುರ್ವರ್ಣೀಯ ವ್ಯವಸ್ಥೆಯಲ್ಲಿ ಕ್ಷತ್ರಿಯೋತ್ತಮರಾಗಿದ್ದು ತರುವಾಯ ಕ್ಷಾತ್ರವೃತ್ತಿಯಿಂದ ಸರಿದು 4ನೆಯ ವರ್ಣಾಶ್ರಮವನ್ನು ಸ್ವೀಕರಿಸಿದ್ದೇಕೆ ಎಂಬುದು ಅತ್ಯಂತ ಕುತೂಹಲಕಾರಿಯಾದ ವಿಚಾರ. ಆ ವೃತ್ತಾಂತಕ್ಕೂ ಮಹಾವಿಷ್ಣುವಿನ ಪರಶುರಾಮಾವತಾರದ ವೃತ್ತಾಂತಕ್ಕೂ ನೇರವಾದ ಸಂಬಂಧವಿದೆ. ಉಪ್ಪಾರ ಚರಿತಾಮೃತ ಎಂದು ಕರೆಯಲಾಗುವ ಆಧುನಿಕ ಕನ್ನಡ ಗದ್ಯ ಶೈಲಿಯಲ್ಲಿರುವ ಗ್ರಂಥವೊಂದು ಈ ವಿಚಾರದ ಮೇಲೆ ಬೆಳಕು ಚೆಲ್ಲುವಂತಿದೆ. ಪರಶುರಾಮದೇವರ ಭಯಕ್ಕೆ ತುತ್ತಾಗಿ ರೂಪಾಂತರ ಹೊಂದಿದ ಸೂರ್ಯವಂಶದ ಕ್ಷತ್ರಿಯೋತ್ತಮರೇ ಉಪ್ಪಾರರು ಎಂದು ಆ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ಉಪವೀರ, ಲವಣಕಾರ, ಕ್ಷಾರಕಾರ ಎಂಬ ಆ ಜನಾಂಗದ ಪರ್ಯಾಯ ನಾಮಗಳು ಅಲ್ಲಿ ಸೂಚಿಸಲ್ಪಟ್ಟಿವೆ.